ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ಭಾರೀ ಹಿನ್ನಡೆ ಎಂದೇ ವಿಶ್ಲೇಷಿಸಲಾಗ್ತಾ ಇರುವಂತ ಒಂದು ತೀರ್ಪು ಸುಪ್ರೀಂ ಕೋರ್ಟ್ ನಿಂದ ಹೊರಬಂದಿದೆ. ಏನದು ಅಂತ ಅಂದ್ರೆ ಬುಲ್ಡೋಸರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗಿನ ಸುಪ್ರೀಂ ಕೋರ್ಟ್ ತೀರ್ಪು ಏನಂತ ತೀರ್ಪು ಕೊಟ್ಟಿದೆ. ಆರೋಪಿಗಳ ಮನೆಗಳನ್ನ ನೆಲಸಮ ಮಾಡುವಂತಿಲ್ಲ. ಬುಲ್ಡೋಸರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಈ ಮುಖೇನವಾಗಿ ತಡೆ ಹಾಕಿದೆ. ಬುಲ್ಡೋಸರ್ ಕಾರ್ಯಾಚರಣೆ ಸ್ವೀಕಾರಾರ್ಹವಲ್ಲ. ಬುಲ್ಡೋಸರ್ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ವಿಚಾರಣೆ ನಡೆದಿತ್ತು ಸುಮಾರು ತಿಂಗಳುಗಳಿಂದ. ತೀರ್ಪು ಇವತ್ತು ಪ್ರಕಟಿಸೋದಿತ್ತು. ತೀರ್ಪು ಇದೀಗ ಪ್ರಕಟ ಆಗಿದೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ಭಾರೀ ಹಿನ್ನಡೆ ಎಂದೇ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ. ಉತ್ತರ ಪ್ರದೇಶದ ಈ ಬುಲ್ಡೋಸರ್ ಮಾದರಿಯ ಕಾರ್ಯಾಚರಣೆ ಏನಿತ್ತು, ಇದು ದೇಶವ್ಯಾಪಿ ಬಹಳ ಖ್ಯಾತಿ ಹಾಗೆ ಕುಖ್ಯಾತಿಗೂ ಕಾರಣ ಆಗಿತ್ತು. ಅದೇನು ಅಂತ ಅಂದ್ರೆ ಏನಾದ್ರೂ ಈ ಕಮ್ಯುನಲ್ ಗಲಾಟೆಯಲ್ಲಿ ಭಾಗಿಯಾಗುವಂತವ್ರು ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗುವಂತ ಆರೋಪಿಗಳು ಏನಿರ್ತಾ ಇದ್ರು, ಹೋಗಿ ಅವ್ರಿಗೆ ಸಂಬಂಧಪಟ್ಟಾಗಿನ ಕಟ್ಟಡಗಳನ್ನ ನೆಲಸಮ ಮಾಡ್ಬಿಡೋದು. ಈ ಮುಖೇನವಾಗಿ ಆರೋಪಿಗಳಲ್ಲಿ ಅಥವಾ ತಪ್ಪು ಮಾಡುವಂತ ಮನಸ್ಥಿತಿ ಹೊಂದಿರೋರಲ್ಲಿ ಒಂದು ಭಯ ಹುಟ್ಟಿಸುವಂತ ಕಾರ್ಯ ಆಗ್ತಾ ಇತ್ತು. ಇದು ಉತ್ತರ ಪ್ರದೇಶದ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಂಗೆ ಇದು ಅತಿ ಅವಶ್ಯಕ ಅನ್ನುವಂಥದ್ದು ಅಲ್ಲಿನ ಸರ್ಕಾರ ಅಥವಾ ಅಲ್ಲಿನ ಬಿಜೆಪಿಯ ನಾಯಕರುಗಳು ಕೊಡ್ತಾ ಇದ್ದಂತ ವಿವರಣೆಯಾಗಿತ್ತು. ಆದ್ರೆ ಹಿಂದೆ ಮುಂದೆ ನೋಡದೆ ಹೀಗೆ ಕಟ್ಟಡಗಳನ್ನ ನೆಲಸಮ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಂದು ಆರೋಪ ಆಗಿತ್ತು. ಜೊತೆಗೆ ನಿರ್ದಿಷ್ಟವಾದ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಮಂದಿಯ ಈ ತರದ ಕಟ್ಟಡಗಳನ್ನ ಮಾತ್ರ ನೆಲಸಮಗೊಳಿಸಲಾಗ್ತಾ ಇದೆ ಅಂತ ಕೋರ್ಟ್ ನಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ಫಾರ್ ಎಕ್ಸಾಂಪಲ್, ಇಲ್ಲಿ ತನಕ ಎಷ್ಟೆಷ್ಟು ಕಾರ್ಯಾಚರಣೆ ಆಗಿದೆ ಅದರಲ್ಲಿ ಮೇಜರ್ ಆಗಿರುವಂತಹ ಡೆಮಾಲಿಷನ್ ಏನಿದೆ ಅದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಮನೆಗಳು ಅನ್ನುವಂಥ ರೀತಿ ಅಥವಾ ಅವ್ರಿಗೆ ಸಂಬಂಧಪಟ್ಟಾಗಿನ ಕಟ್ಟಡಗಳು ಅನ್ನುವಂಥದ್ದು ಕೂಡ ಕೋರ್ಟ್ ಹಾಲ್ ನಲ್ಲಿ ಚರ್ಚೆ ಆಗಿದ್ದಂತ ವಿಚಾರ ಆಗಿತ್ತು. ಈಗ ಇಂಥದ್ದೊಂದು ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ತೀರಾ ಮೊನ್ನೆ ತನಕ ಕೂಡ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಇದ್ರ ವಿಚಾರಣೆ ಸಂದರ್ಭದಲ್ಲಿ ಅಂತ ಅಂದ್ರೆ, ಈ ರೀತಿಯಾದಂತ ಒಂದು ಕಾರ್ಯಾಚರಣೆಯೂ ಕೂಡ ಹಿಂದೆ ಮುಂದೆ ನೋಡದೆ ತೆಗೆದುಕೊಳ್ಳುವಂತ ಕಾರ್ಯಾಚರಣೆಯೂ ಕೂಡ ಇದು ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಅವ್ರಿಗೆ ಸಂಬಂಧಪಟ್ಟಾಗೆ ಅಲ್ಲಿನ ಸ್ಥಳೀಯ ಪಾಲಿಕೆ ಅಥವಾ ಪಂಚಾಯಿತಿ ಏನಾದ್ರು ನೋಟಿಸ್ ಕೊಟ್ಟಿರೋದು ಮತ್ತೊಂದು ಆ ರೀತಿಯಾಗಿ ಏನಾದ್ರು ಆ ಕ್ರಮ ತೆಗೆದುಕೊಳ್ಳೋದ್ರೆ ಅಭ್ಯಂತರ ಇಲ್ಲ. ಆದ್ರೆ ನೇರವಾಗಿ ಆರೋಪಿತರು ಅಂತ ಹೇಳ್ಕೊಂಡು ಹೀಗೆ ಮಾಡೋಕೆ ಹೋಗೋದು ಸರಿಯಲ್ಲ ಅಂತ ವಿಚಾರಣಾ ಸಂದರ್ಭದಲ್ಲಿ ಹೇಳಿತ್ತು. ಇವತ್ತು ತೀರ್ಪು ಪ್ರಕಟ ಆಗಿದೆ. ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ತೀರ್ಪಲ್ಲಿ ಏನೇನು ವಿಚಾರ ಉಲ್ಲೇಖ ಆಗಿದೆ, ಏನಂತ ತೀರ್ಪು ಪ್ರಕಟ ಆಗಿದೆ, ಏನ್ ಗೊತ್ತಾಗ್ತಾ ಇದೆ ಹರೀಶ್? ಹೌದು ಮಲ್ತೇಶ್, ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಮುಖ್ಯವಾಗಿ ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ ಬಿಜೆಪಿ ಎಲ್ಲೆಲ್ಲಿ ಆಡಳಿತದಲ್ಲಿದೆ ಇಲ್ಲಿ ಒಂದು ಸಮುದಾಯದ ಆರೋಪಿಗಳನ್ನ ಗುರಿಯಾಗಿಸ್ಕೊಂಡು ಅಲ್ಲಿ ಮನೆಗಳನ್ನ ನೆಲಸಮ ಮಾಡಲಾಗ್ತಿತ್ತು. ಇದನ್ನ ಬುಲ್ಡೋಜರ್ ಕಾರ್ಯಾಚರಣೆ ಅಂತಾನೆ ಕರೆಯಲಾಗ್ತಿತ್ತು. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಬುಲ್ಡೋಜರ್ ಬಾಬಾ ಅಂತಾನೆ ಫೇಮಸ್ ಆಗಿದ್ರು. ಅಂದ್ರೆ ಬುಲ್ಡೋಜರ್ ಮೂಲಕವೇ ಚುನಾವಣಾ ಪ್ರಚಾರವನ್ನು ಕೂಡ ಮಾಡಿದ್ದನ್ನು ನಾವು ಗಮನಿಸಬಹುದು. ಇದು ಈ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ PIL ಸಲ್ಲಿಕೆ ಆಗಿತ್ತು. ಈ ತರ ಒಂದು ಕ್ರಮವನ್ನ ಸರ್ಕಾರಗಳು ಮಾಡ್ತಾ ಇದೆ, ಇದು ಇಲ್ಲಿಗಲ್ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಸುದೀರ್ಘವಾದ ವಿಚಾರಣೆ ನಡೆದಿತ್ತು. ಕಳೆದ 2-3 ತಿಂಗಳಿನಿಂದಲೂ ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಅನೇಕ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿತ್ತು. ಇವತ್ತು ಅಂತಿಮವಾದ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಮುಖ್ಯವಾಗಿ ಯಾರೇ ಅಪರಾಧಿ ಅಥವಾ ಆರೋಪಿ ಆದ್ರೆ ಅದನ್ನ ನಿರ್ಧಾರ ಮಾಡುವಂತಹದ್ದು ಅಧಿಕಾರಿಗಳಲ್ಲ. ಅವರು ಅಪರಾಧಿ ಅಂತ ಆದ್ರೂ ಕೂಡ ಅವರ ಮನೆಯನ್ನ ಬುಲ್ಡೋಜರ್ ನುಗ್ಸಿ ಅವರ ಮನೆಯನ್ನ ಹೇಗೆ ನೆಲಸಮ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇದೊಂದು ಕಾನೂನು ಬಾಹಿರ ಕ್ರಮ ಅನ್ನುವಂಥದ್ದು ಹೇಳಿದೆ. ಮತ್ತೆ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನ್ಯಾಯಾಧೀಶರಂತೆ ವರ್ತಿಸಬಾರ್ದು. ಯಾವುದೇ ಕಟ್ಟಡಗಳನ್ನ ಅಪರಾಧಿಯಾದಾಗ್ಲಿ ಅಥವಾ ಆರೋಪಿಯದ್ದಾಗ್ಲಿ ನೆಲಸಮಗೊಳಿಸಬಾರ್ದು. ಅದಕ್ಕೆ ನೋಟಿಸ್ ಕೊಡಬೇಕು. ಮತ್ತೆ ಅದಕ್ಕೊಂದು ಪ್ರಕ್ರಿಯೆ ಇರುತ್ತೆ. ಮತ್ತೆ ರೆವಿನ್ಯೂ ಇಲಾಖೆಯಲ್ಲಿ ಈ ತರದ ಏನಾದ್ರು ಅವರು ಅಕ್ರಮ ಒತ್ತುವರಿ ಅಂತಿದ್ರೆ ಅದಕ್ಕೆ ಮಾತ್ರ ಕ್ರಮವನ್ನು ತೆಗೆದುಕೊಳ್ಬೇಕೇ ಹೊರತು ಇವರೇನಾದ್ರೂ ಯಾವುದೇ ಪ್ರಕರಣದಲ್ಲಿ ಆರೋಪಿ ಆಗಿದ್ದಕ್ಕೆ ಅವರ ಆಸ್ತಿಯನ್ನು ನೆಲಸಮ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದೆ. ಮತ್ತೆ ಈ ತರದ ಕೆಲಸ ಆಗಬಾರ್ದು ಅನ್ನುವಂಥದ್ದು ಎಲ್ಲಾ ರಾಜ್ಯಗಳಿಗೂ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಇನ್ನು ಮುಂದೆ ಯಾವುದೇ ಅಪರಾಧಿ ಬೇರೆ ಯಾವುದೋ ಅಪರಾಧ ಕೆಲಸಕ್ಕೆ ಅವರ ಮನೆಯನ್ನ ನೆಲಸಮ ಮಾಡೋದಕ್ಕೆ ಯಾವುದೇ ಸರ್ಕಾರಿಗಳಿಗಾಗ್ಲಿ ಅಧಿಕಾರಿಗಳಿಗೆ ಹಕ್ಕಿಲ್ಲ. ಮತ್ತೆ ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ನ್ಯಾಯಾಧೀಶರಂತೆ ವರ್ತನೆ ಮಾಡಬಾರ್ದು. ಮತ್ತೆ ಅವರೇ ನಿರ್ಧಾರಕ್ಕೆ ಬರಬಾರ್ದು. ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇದರಿಂದ ಉತ್ತರ ಪ್ರದೇಶ ಸರ್ಕಾರ ಆಗಿರ್ಬೋದು, ಮಧ್ಯಪ್ರದೇಶ ಸರ್ಕಾರ ಆಗಿರ್ಬೋದು, ಇದೇನು ಬುಲ್ಡೋಜರ್ ಕಾರ್ಯಾಚರಣೆ ನಡೀತಾ ಇತ್ತು, ಈಗ ಅದು ಸ್ಥಗಿತ ಆಗ್ಬೇಕಾಗುತ್ತೆ. ಮತ್ತೆ ಒಂದು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಈ ತೀರ್ಪಿನ ಮೂಲಕ ಕೊಟ್ಟಿರುವಂತದ್ದು ಮಾಲ್ತೇಶ. ಹರೀಶ್, ಇಲ್ಲಿ ನಾವು ಈ ಬುಲ್ಡೋಸರ್ ಕಾರ್ಯಾಚರಣೆ ನೀವು ಹೇಳಿದಂತಹ ಕಾರ್ಯಾಚರಣೆಯನ್ನು ನಾವು ಗಮನಿಸ್ತಾ ಬಂದಾಗ ಪ್ರತಿ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಆಡಳಿತ ಕೊಡ್ತಾ ಇದ್ದಂತ ವಿವರಣೆ ಏನು ಅಂತಂದ್ರೆ ಅವರು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ನಿಯಮ ಬಾಹಿರವಾಗಿ ಅವರ ಕನ್ಸ್ಟ್ರಕ್ಷನ್ ಇದೆ,
ಅಥವಾ ಒಂದು ಹಂತದಲ್ಲಿ ತೆರಿಗೆ ಕಟ್ಟಿಲ್ಲ, ಈ ತರದೆಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆದಂತದನ್ನ ನಾವು ನೋಡಿದೀವಿ. ಬಹುಶಃ ಇನ್ನು ಅಂತ ರೀಸನ್ಗಳನ್ನ ಇಟ್ಕೊಂಡು, ಹೌದು ಸುಪ್ರೀಂ ಕೋರ್ಟ್ ಈಗ ಹೇಳಿರ್ಬೋದು ಅವರು ಆರೋಪಿತರು ಅನ್ನೋ ಕಾರಣಕ್ಕಾಗಿ ಹೋಗಿ ಅವ್ರ ಬಿಲ್ಡಿಂಗ್ ಹೊಡೆಯುವಂಥದ್ದಲ್ಲ, ಬಟ್ ಆರೋಪಿತರ ಬಿಲ್ಡಿಂಗ್ಗಳು ಈ ರೀತಿಯಾದಂಥದ್ದಿದೆ ಅಂತೇಳಿ ತುರ್ತಾಗಿ ಕಾರ್ಯಾಚರಣೆ ಆಗ್ತಾ ಇತ್ತಲ್ಲ, ಬೇರೆಯವ್ರ ವಿಚಾರದಲ್ಲಿ ಆಗದೆ ಇರುವಂತ ರೀತಿಯಾಗಿ ಆರೋಪಿತರ ವಿಚಾರದಲ್ಲಿ ಆಗ್ತಾ ಇತ್ತಲ್ಲ, ಅದಕ್ಕೂ ಕೂಡ ಕಡಿವಾಣ ಬಿದ್ದಂಗಾಗುತ್ತಾ ಅಥವಾ ಆ ವಿಚಾರವಾಗಿ ಏನಾದ್ರೂ ಇವರು ಯಥಾ ಪ್ರಕಾರವಾಗಿ ಕಾರ್ಯಾಚರಣೆ ಈ ರೀತಿಯಾಗಿ ನಡೆಯುತ್ತಾ ಅಂತ ಏನ್ ಕತೆ ಹರೀಶ್? ಹೌದು ಮಾಲ್ತೇಶ್, ಅಲ್ಲಿನ ಸ್ಥಳೀಯ ಆಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಈತ ಯಾವುದೋ ಆರೋಪ ಮಾಡಿದ್ದಾನೆ ಅದಕ್ಕೆ ನೆಲಸಮಗೊಳಿಸಿ ಅನ್ನೋಂಥದ್ದನ್ನ ಹೇಳ್ತಿರ್ಲಿಲ್ಲ. ಆದ್ರೆ ಈತ ಒತ್ತುವರಿ ಮಾಡಿದ್ದಾನೆ, ಈತ ಪಾಲಿಕೆ ನಿಯಮಗಳನ್ನ ಉಲ್ಲಂಘಿಸಿದ್ದಾನೆ ಅಥವಾ ಸ್ಥಳೀಯ ಆಡಳಿತದ ನಿಯಮಗಳನ್ನ ಉಲ್ಲಂಘಿಸಿ ಮನೆಯನ್ನ ಕಟ್ಟಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಮನೆಗಳನ್ನ ನೆಲಸಮಗೊಳಿಸಲಾಗ್ತಿತ್ತು. ಆತ ಯಾವ್ದಾದ್ರು ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈ ತರದೊಂದು ನೋಟಿಸ್ ಅನ್ನ ಕೊಟ್ಟು ಅಥವಾ ನೋಟಿಸ್ ಕೊಡದಾನೆ ಈ ತರದ ಒಂದು ಕಟ್ಟಡಗಳನ್ನ ನೆಲಸಮ ಮಾಡ್ಲಾಗ್ತಿತ್ತು. ಇದು ಒಂದು ಪ್ರಕರಣ ಅಂತಲ್ಲ, ಅನೇಕ ಪ್ರಕರಣಗಳಲ್ಲಿ ಇದು ಚರ್ಚೆಗೆ ಬಂದಿತ್ತು. ಮತ್ತೆ ಇದನ್ನ ಇದು ರಾಜಕೀಯವಾಗಿ ಕೂಡ ಚರ್ಚೆ ನಡೆದಿತ್ತು. ಇದೊಂದು ಬುಲ್ಡೋಸರ್ ಕ್ರಮ ಅನ್ನುವಂತಹದ್ದು ಇದು ಸರಿಯಲ್ಲ, ಇದು ಸರ್ಕಾರವೇ ತನ್ನ ನ್ಯಾಯಾಲಯದಂತೆ ವರ್ತಿಸ್ತಾ ಇದೆ ಅನ್ನುವಂತ ರೀತಿಯಲ್ಲಿ ವಿರೋಧ ಪಕ್ಷಗಳು ಕೂಡ ಚರ್ಚೆಯನ್ನ ಮಾಡಿತ್ತು. ಮತ್ತೆ ಇದನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ದು. ಅದೇ ರೀತಿಯಾಗಿ ಅನೇಕ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದ್ದು. ಯಾವುದೋ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾದ ತಕ್ಷಣ ಆತನ ಮನೆ ಕಟ್ಟಡ ನೆಲಸಮಗೊಳಿಸಲಾಗ್ತಿದೆ, ಅವರ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಈಗ ಅಧಿಕಾರಿಗಳೇ ನ್ಯಾಯಾಧೀಶರಂತೆ ವರ್ತಿಸ್ತಾ ಇದ್ದಾರೆ. ಯಾವುದೋ ರಾಜಕೀಯ ಕಾರಣಗಳಿಗಾಗಿ ಈ ತರದ ಕೆಲವೊಂದು ಸಮುದಾಯಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂತಹದ್ದನ್ನ ಸುಪ್ರೀಂ ಕೋರ್ಟ್ ಸುದೀರ್ಘವಾಗಿ ವಾದವನ್ನ ಮಾಡಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಮೊದಲಿಂದಲೂ ಕೂಡ ಒಂದು ನಿಲುವನ್ನ ತೆಗೆದುಕೊಂಡಿತ್ತು. ಈ ತರದ ಕ್ರಮ ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸರ್ಕಾರಗಳಿಗೆ ತಾವೇ ನ್ಯಾಯಾಧೀಶರಂತೆ ಯಾಕೆ ವರ್ತನೆಯನ್ನ ಮಾಡ್ತಾ ಇದೆ, ಕಟ್ಟಡವನ್ನ ನೆಲಸಮವನ್ನ ಯಾಕೆ ಮಾಡ್ತಾ ಇದೆ, ಮತ್ತೆ ಯಾವುದೇ ಒಂದು ಅಪರಾಧವನ್ನ ಮಾಡಿದ್ದಾನೆ ಅಂತಂದ್ರೆ ಆತನ ಇತರ ಕುಟುಂಬದವರು ಯಾಕೆ ಇದರ ಕಷ್ಟವನ್ನು ಅನುಭವಿಸಬೇಕು, ಮನೆಯನ್ನ ಯಾಕೆ ಕಳ್ಕೊಳ್ಬೇಕು, ಮತ್ತೆ ಅವರ ಸಂಬಂಧಿಕರು ಯಾಕೆ ಮನೆಯನ್ನ ಕಳ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಸುದೀರ್ಘ ವಿಚಾರಣೆಯ ನಂತರ ಈಗ ಕೋರ್ಟ್ಗೂ ಕೂಡ ಗೊತ್ತಾಗುತ್ತೆ ಇದೇನು ರಾಜಕೀಯ ಕಾರಣಗಳಿಗಾಗಿ ಈ ತರದ ಕಟ್ಟಡ ನೆಲಸಮ ಮಾಡ್ಲಾಗ್ತಿತ್ತ ಅಥವಾ ಒತ್ತುವರಿಯ ತುರ್ತು ಅಗತ್ಯ ಐತಾ, ಅಕ್ಕಪಕ್ಕದ ಮನೆಗಳನ್ನು ಕೂಡ ನೆಲಸಮ ಮಾಡಿದ್ರೆ ಇಲ್ವಾ, ಪರ್ಟಿಕ್ಯುಲರ್ ಇವರನ್ನೇ ಯಾಕೆ ಟಾರ್ಗೆಟ್ ಮಾಡಿ ಕಟ್ಟಡವನ್ನ ನೆಲಸಮ ಮಾಡಿದ್ರು, ಎಲ್ಲವೂ ಕೂಡ ಚರ್ಚೆಗೆ ಬಂದಿದ್ದು. ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದೆ. ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಕಾರಣಕ್ಕೆ ಆತನ ಮನೆಯನ್ನಾಗ್ಲಿ ಅಥವಾ ಆಸ್ತಿಯನ್ನಾಗ್ಲಿ ನೆಲಸಮಗೊಳಿಸಬಾರದು ಅನ್ನುವಂತಹ ಒಂದು ಸ್ಪಷ್ಟ ಆದೇಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು.